ನೋಡಿ ಕ್ವಶನ್ ಬಂದು ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಹ್ಯಾಸ್ ದ ಫಾಲೋಯಿಂಗ್ ಡೆನ್ಸಿಟಿ ಫಂಕ್ಷನ್ ಪಿ ಆಫ್ ಎಕ್ಸ್ ಇಸ್ ಇಲ್ಲಿ ಒಂದೊಂದ್ಸತಿ ಎಫ್ ಆಫ್ ಎಕ್ಸ್ ಇಸ್ ಇರುತ್ತೆ, ಒಂದೊಂದ್ಸತಿ ಪಿ ಆಫ್ ಎಕ್ಸ್ ಇಸ್ ಇರುತ್ತೆ. ಕೆ ಎಕ್ಸ್ ಸ್ಕ್ವೇರ್ 0 -3 to 3 0 ಎಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ವ್ಯಾಲ್ಯೂ -3 to 3 ಇದ್ದಾಗ ಪಿ ಆಫ್ ಎಕ್ಸ್ ಬಂದು ಕೆ ಎಕ್ಸ್ ಸ್ಕ್ವೇರ್ ಮತ್ತೆ 0 ಎಲ್ ಸ್ಕ್ವೇರ್ ಅಂದ್ರೆ ಅದರ್ವೈಸ್ 0 ಇದು ಅಂತ ಗೊತ್ತಾಯ್ತಲ್ವಾ. ಇವ್ಯಾಲ್ಯುಯೇಟ್ ಕೆ ಅಂಡ್ ಫೈಂಡ್ ಒಂದು ಪಿ ಆಫ್ ಎಕ್ಸ್ ಬಿಟ್ವೀನ್ 1 to 2, ಸೆಕೆಂಡ್ ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, ಮೂರನೇದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಇದನ್ನ ಯಾವ ತರ ಮಾಡೋದು ನೋಡಿ. ಫಸ್ಟ್ ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಮಸ್ಟ್ ಹ್ಯಾವ್ ಎಫ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, therefore k should be greater than or equal to 0 ಅಂತ ಫಸ್ಟ್ ಬರ್ಕೊಳ್ಳಿ. ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ ಬೇಕಿದ್ರೆ. ಆಲ್ಸೋ ವಿ ಮಸ್ಟ್ ಹ್ಯಾವ್ ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇಲ್ಲಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಬರಿಬೇಡಿ, ಯಾಕಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಲ್ಲ, ಏನಿದೆ ಇಲ್ಲಿ ಪಿ ಆಫ್ ಎಕ್ಸ್ ಇದೆ. ಅಲ್ಲಿ ಏನಿರುತ್ತೆ ಅದು ಪಿ ಆಫ್ ಎಕ್ಸ್ ಇದ್ರೆ ಪಿ ಆಫ್ ಎಕ್ಸ್, ಫೈ ಆಫ್ ಎಕ್ಸ್ ಇದ್ರೆ ಫೈ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಇದ್ರೆ ಎಫ್ ಆಫ್ ಎಕ್ಸ್. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಪಿ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1. ಆಮೇಲೆ ಈಗ ನೋಡಿ, ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಪಿ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1. ಇದೇ ಎಫ್ ಆಫ್ ಎಕ್ಸ್ ಇದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್, ಆ ತರ ಗೊತ್ತಾಗ್ತಿದ್ಯಾ. ಇಲ್ಲಿ ನೋಡಿ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇಲ್ಲ, ಅಲ್ಲಿರೋದು -3 to 3ಗೆ ಎಫ್ ಪಿ ಆಫ್ ಎಕ್ಸ್ ಬಂದು ಕೆ ಎಕ್ಸ್ ಸ್ಕ್ವೇರ್ ಇದೆ, 0 ಅದರ್ವೈಸ್. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಬರೀ -3 to 3 ಬರ್ಕೋಬೇಕು. ಪಿ ಆಫ್ ಎಕ್ಸ್ ಜಾಗದಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಬರಿಬೇಕು. ಇಲ್ಲಿ ಬರೀ -3 to 3 ಬರ್ಕೋಬೇಕು, ಪಿ ಆಫ್ ಎಕ್ಸ್ ಜಾಗದಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು, ಇಸ್ ಈಕ್ವಲ್ ಟು 1. ಇಲ್ಲಿ ಕೆ ಕಾನ್ಸ್ಟೆಂಟ್, ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು x³ 3, ಲಿಮಿಟ್ ಬಂದು -3 to 3 ಇಸ್ ಈಕ್ವಲ್ ಟು 1. ಇಲ್ಲಿ k/3 ಆಚೆ ತಗೊಳ್ಳಿ, x³ ಲಿಮಿಟ್ ಹಾಕಿ, -3 to 3 ಇಸ್ ಈಕ್ವಲ್ ಟು 1. k/3 ಅಪ್ಪರ್ ಲಿಮಿಟ್ 3³ -3³ ಇಸ್ ಈಕ್ವಲ್ ಟು 1. ಈಗ 3³ ಅಂದ್ರೆ 9, 3³ ಅಂದ್ರೆ 27, 27 ಪ್ಲಸ್ ಇದು ನೋಡಿ -27 ಬರುತ್ತೆ, -3³ ಅಂದ್ರೆ 54 ಬರುತ್ತೆ. ಇದು ನೋಡಿ ಕ್ಯಾಲ್ಸಿಲಿ ಯಾವ ತರ ಮಾಡೋದು. ನೋಡಿ ಕ್ಯಾಲ್ಸಿಲ್ ತೋರಿಸ್ಕೊಡ್ತೀನಿ ನಿಮ್ಗೆ. (3/3) ಮೈನಸ್ ಆಫ್ -3/3 54 ಬರುತ್ತೆ. 54/3 ಮಾಡ್ಬಿಡೋಣ ಈಗಲೇ. 54/3 ಅಂದ್ರೆ 18k ಬರುತ್ತೆ. ಇಲ್ಲಿ ನೋಡಿ, ಇದು 1/3 ಇಂಟು 3³ -3³ ಅಂದ್ರೆ 18k ಆಗುತ್ತೆ. ಅದು 18k ಇಸ್ ಈಕ್ವಲ್ ಟು 1, therefore k ಇಸ್ ಈಕ್ವಲ್ ಟು 1/18 ಅಂತ ಬರ್ಕೊಳ್ಳಿ. ಕೆ ಬರ್ದಾದ್ಮೇಲೆ ಫಸ್ಟ್ ಪಿ ಆಫ್ ಎಕ್ಸ್ ಬಂದು 1 to 2 ಮಾಡಬೇಕು. 1 to 2ಗೆ ಇಲ್ಲಿ 1 ಇಲ್ಲಿ 2 ಬರ್ಕೊಳ್ಳಿ, ಪಿ ಆಫ್ ಎಕ್ಸ್ ಡಿ ಎಕ್ಸ್. ಇದಕ್ಕೆ ಫಾರ್ಮುಲಾ ಇಲ್ಲಿ 1 to 2 ಇದ್ರೆ 1 to 2 ಅಂತ ಬರೀಬೇಕು. ಈಗ ನೋಡಿ, 1 to 2 -3 to 3 ಗಂಟಾನು ಪಿ ಆಫ್ ಎಕ್ಸ್ ಬಂದು ಕೆ ಎಕ್ಸ್ ಸ್ಕ್ವೇರ್. ಅದಕ್ಕೆ ಈವನ್ 1 to 2ಗೂ ಪಿ ಆಫ್ ಎಕ್ಸ್ ಅಂದ್ರೆ ಕೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಕೆ ಅಂದ್ರೆ 1/18, 1/18 ಆಚೆ ತಕೊಳ್ಳಿ. x² ಗೆ ಇಂಟಿಗ್ರೇಷನ್ ಬಂದು x³ 3, ಲಿಮಿಟ್ ಬಂದು 1 to 2.
ಇಲ್ಲಿ 1/18 ಇಂಟು 3 ಅಂದ್ರೆ ಕ್ಯಾಲ್ಸಿಲ್ ಮಾಡಿದಾಗ 18 ಇಂಟು 3 54 ಬರುತ್ತೆ. ಇಲ್ಲಿ ಎಕ್ಸ್ ಕ್ಯೂಬ್ ಲಿಮಿಟ್ 1 to 2, ಅಪ್ಪರ್ ಲಿಮಿಟ್ 2 ಕ್ಯೂಬ್, ಲೋವರ್ ಲಿಮಿಟ್ 1 ಕ್ಯೂಬ್. 2 ಕ್ಯೂಬ್ ಮೈನಸ್ 1 ಕ್ಯೂಬ್ ಅಂದ್ರೆ ಇದು 2 ಕ್ಯೂಬ್ ಅಂದ್ರೆ 8, 8 ಮೈನಸ್ 1 ಅಂದ್ರೆ 7/54 ಫಸ್ಟ್ ಆನ್ಸರು. ಈಗ ನೆಕ್ಸ್ಟ್ ಸೆಕೆಂಡ್ ಒನ್, ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನಿದೆ, ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಈಗ ನೋಡಿ, ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ಮ್ಯಾಕ್ಸಿಮಮ್ 2 ಇರಬೇಕು ಅಂತ. 2 ಮತ್ತೆ 2 ಗಿಂತ ಕಡಿಮೆ. ಇಲ್ಲಿ 2 ಕಡಿಮೆ ಇರೋದು ಯಾವುದು, -3. ಇಲ್ಲಿ -3 ತಗೊಳ್ಳಿ. -3 ಇಂದ 2 ಅಂದ್ರೆ ಇದು -∞ ಇಂದ 2 ತಗೋಬೇಕು. ಆದ್ರೆ -∞ to -3 ಅದು ಬೇಕಾಗಿಲ್ಲ, ಯಾಕಂದ್ರೆ ಅದರದ್ದು ಆನ್ಸರ್ ಪಿ ಆಫ್ ಎಕ್ಸ್ 0, ಅದಕ್ಕೆ ಬರೆಯೋದ್ ಬೇಕಾಗಿಲ್ಲ. ಈಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಇದ್ರೆ ನೀವೇನ್ ಮಾಡಿ, 2 ಬಂದು ಈ ಕಡೆ ಇರ್ಲಿ, ಈ ಕಡೆ ಇಲ್ಲಿ ಲೆಸ್ಸರ್ ಯಾವ್ದಿದೆ ಅದು ತಗೊಳ್ಳಿ, -3. -3 to 2 ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಈ ತರ ಬಂದ್ರೆ ಈ 2 ಮೇಲ್ಗಡೆ ಇಟ್ಕೊಳ್ಳಿ, ಇಲ್ಲಿ ಮಿನಿಮಮ್ ಯಾವ್ದಿದೆ ಅದು ತಗೊಳ್ಳಿ. 0 ಇದ್ರೆ 0, -3 ಇದ್ರೆ -3. ಇಲ್ಲಿ ಪಿ ಆಫ್ ಎಕ್ಸ್ ಡಿ ಎಕ್ಸ್ ಈಗ ಇಸ್ ಈಕ್ವಲ್ ಟು ಇಂಟಗ್ರಲ್ ಆಫ್ -3 to 2 ಪಿ ಆಫ್ ಎಕ್ಸ್ ಅಂದ್ರೆ -3 to 2 ಇದ್ದಾಗ್ಲೂ ಪಿ ಆಫ್ ಎಕ್ಸ್ ಬಂದು ಕೆ ಎಕ್ಸ್ ಸ್ಕ್ವೇರ್ ಇರುತ್ತೆ ಡಿ ಎಕ್ಸ್. ಈಗ ಇಲ್ಲಿ ಕಂಟಿನ್ಯೂಷನ್ ಇಸ್ ಈಕ್ವಲ್ ಟು ಕೆ ಅಂದ್ರೆ 1/18, ಎಕ್ಸ್ ಸ್ಕ್ವೇರ್ ಅಂದ್ರೆ ಇಂಟಿಗ್ರೇಷನ್ x³ 3. ಲಿಮಿಟ್ ಬಂದು -3 to 2, 1/54, x³ -3 to 2. ಈಗ 1/54 ಈ ಎಕ್ಸಾಕ್ಟ್ದಲ್ಲಿ 2 ಹಾಕ್ಬೇಕು. 2³ -3 ಇಲ್ಲಿ ಕ್ಯಾಲ್ಸಿಲ್ ಮಾಡ್ಕೋಬಿಡೋಣ ಡೈರೆಕ್ಟ್. 1/54 ಇಂಟು ನೋಡಿ, 1/54 ಇಂಟು 2³ -3 35/54. ಇದು ಮುಗೀತು. ಈಗ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆದ್ಮೇಲೆ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ತಗೋಬೇಕು. ಮೂರನೇದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ 1 ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ತಗೋಬೇಕು. ಮ್ಯಾಕ್ಸಿಮಮ್ ಬಂದು 3. 1 ಇಂದ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ ತಗೋಬೇಕು. 1 to 3ಗೆ ಎಫ್ ಪಿ ಆಫ್ ಎಕ್ಸ್ ಅಂತೂ ಸೇಮೆ. 1 to 3 ಫಾರ್ಮುಲಾ ಬರ್ಕೊಳ್ಳಿ, ಪಿ ಆಫ್ ಎಕ್ಸ್ ಡಿ ಎಕ್ಸ್. ಈಗ 1 to 3 ಪಿ ಆಫ್ ಎಕ್ಸ್ ಅಂದ್ರೆ ಕೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕೆ ಆಚೆ ತಗೊಳ್ಳಿ, ಕೆ ಇಸ್ 1/18 ಅಂತ ಬರ್ಕೊಳ್ಳಿ. x² ಗೆ ಇಂಟಿಗ್ರೇಷನ್ x³ 3. ಲಿಮಿಟ್ ಬಂದು 1 to 3. ಇದೇನಾಗುತ್ತೆ ಅಂದ್ರೆ ಇದು 1/54 x³ ಗೆ ಲಿಮಿಟ್ ಹಾಕೋಬೇಕು. x³ ಗೆ 1 to 3 ಹಾಕೋಬೇಕು. 1/54 3³ -1³ ಅಂದ್ರೆ 1/54 ಇಂಟು 3³ -1³ ಮಾಡಿದ್ರೆ 1/54 ಇಂಟು 3³ -1³ ಮಾಡಿದ್ರೆ 13/27 ಬರುತ್ತೆ. 13/27 ನೋಡಿ, ಇಷ್ಟೇ ಇದು ಆನ್ಸರು. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. A random variable x has the following density function p of x is equal to kx² -3 to 3 0 elsewhere. Evaluate k and find first one p of x between 1 to 2,
Second one P of x less than or equal to 2. Third one P of x greater than 1. First ಏನ್ ಮಾಡಬೇಕು, we must have P of x should be greater than or equal to 0. Therefore K should be greater than or equal to 0. Also we must have ಅಂತ ಬರೆದು minus infinity to infinity P of x dx. ಇಲ್ಲಿ minus 3 to 3 ತಗೊಳ್ಳಿ. P of x ಅಂದ್ರೆ kx square dx. K ನ ಆಚೆ ತಗೊಳ್ಳಿ, x square ಗೆ ಇಂಟಿಗ್ರೇಷನ್ x cube by 3 ಲಿಮಿಟ್ minus 3 to 3 is equal to 1. K by 3 ಆಚೆ ತಗೊಳ್ಳಿ, x cube ಗೆ ಲಿಮಿಟ್ ಹಾಕಿ. ಅಪ್ಪರ್ ಲಿಮಿಟ್ 3 ಕ್ಯೂಬ್ ಮೈನಸ್ ಲೋವರ್ ಲಿಮಿಟ್ minus 3 ಹೋಲ್ ಕ್ಯೂಬ್. ಈಗ ಇದು 1/3 ಇದು ಮಾಡಿದ್ರೆ ಕ್ಯಾಲ್ಸಿಲಿ 18k ಬರುತ್ತೆ. 18k is equal to 1. therefore k is equal to 1/18. ಫಸ್ಟ್ P of x between 1 to 2 ನ 1 to 2 P of x dx ಅಂತ ಬರ್ಕೋಬೇಕು. ಇಂಟೆಗ್ರಲ್ ಆಫ್ 1 to 2 P of x ಅಂದ್ರೆ 1 to 2 ಗೆ kx square dx. k ಅಂದ್ರೆ 1/18. x square ಗೆ ಇಂಟಿಗ್ರೇಷನ್ x cube by 3. 1/18 3 is 54. x cube ಗೆ ಲಿಮಿಟ್ 1 to 2. 1/54. 2 cube minus 1 cube ಅಂದ್ರೆ 7/54. ನೆಕ್ಸ್ಟ್ ಸೆಕೆಂಡ್ P of x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ನೋಡಿ 2 ಮತ್ತೆ 2 ಗಿಂತ ಕಡಿಮೆ ಅಂದ್ರೆ 2 ಮ್ಯಾಕ್ಸಿಮಮ್ ಇರಬೇಕು. ಇಲ್ಲಿ ಕೆಳಗಡೆ ಕಡಿಮೆ ಇರೋದು -3 ಬೇಕು. -3 to 2 P of x dx. -3 to 2 P of x ಅಂದ್ರೆ -3 to 2 ಗೂ P of x kx square ಇರುತ್ತೆ dx. k ಅಂದ್ರೆ 1/18 ಆಚೆ ತಗೊಳ್ಳಿ, x square ಗೆ x cube by 3. 1/54 x cube ಗೆ -3 to 2. 1/54 2 cube minus -3 whole cube. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 35/54 ಬರುತ್ತೆ. ಥರ್ಡ್ ಒನ್ P of x ಗ್ರೇಟರ್ ದ್ಯಾನ್ 1 ಅಂದ್ರೆ ಇಲ್ಲಿ 1 ಇಂದ ಸ್ಟಾರ್ಟ್ ಮಾಡಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ 2 ನ ಇಲ್ಲಿ ಬರಿಬೇಕು, ಕೆಳಗಡೆ ಮಿನಿಮಮ್ ಬರಿಬೇಕು. ಇಲ್ಲಿ ಗ್ರೇಟರ್ ದ್ಯಾನ್ 1 ಅಂದ್ರೆ 1 ಇಲ್ಲಿ ಬರ್ಕೋಬೇಕು, ಮೇಲ್ಗಡೆ ಮ್ಯಾಕ್ಸಿಮಮ್ ಬರಿಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತಲ್ಲ ಅದು 1 to 3 P of x dx. 1 to 3 P of x ಅಂದ್ರೆ kx square dx. k ಅಂದ್ರೆ 1/18. x square ಗೆ x cube by 3 ಲಿಮಿಟ್ 1 to 3. ಇದು 1/54 x cube ಗೆ ಲಿಮಿಟ್ ಹಾಕಿ 1 to 3 ಹಾಕಿದ್ರೆ 3 cube minus 1 cube. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ 30/27 ಬರುತ್ತೆ. ಇದು ಅರ್ಥ ಐತಲ್ವಾ? ಏನೋ ಡೌಟ್ಸ್ ಇದೆಯಾ? ಪ್ಲೀಸ್ ಬೇಗ ರೆಸ್ಪಾನ್ಸ್ ಮಾಡಿ. ಡೌಟ್ ಇಲ್ಲ ಅಂದ್ರೆ ಬೇರೆ ಕ್ವಶನ್ ಇನ್ನೊಂದು ಕ್ವಶನ್ ಮಾಡ್ಬಿಡ್ತೀನಿ. ಈಗ ಏನೋ ಡೌಟ್ಸ್ ಇದೆಯಾ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ ಫಾಸ್ಟ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ಥ್ಯಾಂಕ್ ಯು ಮಹೇಶ್. ಫೈನ್ ಕೆ, ಇದು ರಬ್ ಮಾಡ್ತೀನಿ ಈಗ. ನೆಕ್ಸ್ಟ್ ಕ್ವಶನ್